ಒಂದು ಸಿಚುವೇಶನ್ ಇಮ್ಯಾಜಿನ್ ಮಾಡಿ. ನೀವು ಫ್ಯಾಮಿಲಿ ಮಧ್ಯೆ, ಫ್ರೆಂಡ್ಸ್ ಜೊತೆ ಅಥವಾ ಒಂದು ಗ್ರೂಪ್ನಲ್ಲಿರಬಹುದು. ಎಲ್ಲರೂ ಯಾವುದೋ ಒಂದು ವಿಷಯದ ಬಗ್ಗೆ ಡಿಸ್ಕಸ್ ಮಾಡುತ್ತಿರುತ್ತಾರೆ. ನಿಮಗೆ ಒಳಗಿನಿಂದ ಒಂದು ಒಪಿನಿಯನ್ ಇರುತ್ತೆ, ನನಗೆ ಇದು ಸರಿ ಅನಿಸುತ್ತಿಲ್ಲ, ನಾನು ಇದಕ್ಕೆ ಅಗ್ರಿ ಆಗಲ್ಲ ಅಂತ. ಆದರೆ ನೀವು ಹೇಳಬೇಕೆಂದು ಅನಿಸಿದ ಮಾತನ್ನು ಹೇಳುವುದಿಲ್ಲ. ಯಾಕೆ? ಮನಸ್ಸಿನಲ್ಲಿ ತಕ್ಷಣ ಒಂದು ಥಾಟ್ ಬರುತ್ತೆ, ನಾನು ಹೀಗೆ ಹೇಳಿದರೆ ಅವರು ಏನಂದುಕೊಳ್ಳುತ್ತಾರೆ, ನನ್ನನ್ನು ಡಿಫಿಕಲ್ಟ್ ಪರ್ಸನ್ ಅಂತ ಅಂದುಕೊಂಡ್ರೆ, ಯಾರಿಗಾದರೂ ಬೇಸರ ಆದರೆ. ನಿಮಗೆ ಇಷ್ಟವಿಲ್ಲದಿದ್ದರೂ ಸರಿ ಅಂತ ಎಗ್ರಿ ಮಾಡ್ತೀರಾ. ಆ ಮೂಮೆಂಟಲ್ಲಿ ಎಲ್ಲವೂ ಓಕೆ ಆಗಿರಬಹುದು. ಆದರೆ ನಂತರ ನಮ್ಮೊಳಗೆ ಒಂದು ಫೀಲಿಂಗ್, ನಾನು ನಿಜವಾಗಿಯೂ ಹೀಗೆ ಯೋಚಿಸಿದ್ದೇನಾ, ಅಥವಾ ಎಲ್ಲರೂ ನನ್ನನ್ನು ಆಕ್ಸೆಪ್ಟ್ ಮಾಡಬೇಕು ಅಂತ ಹೀಗೆ ಮಾಡಿದ್ದೇನಾ. ಇದೇ ಕೆಲವೊಮ್ಮೆ ಪೀಪಲ್ ಪ್ಲೀಸಿಂಗ್. ಜನರನ್ನು ಗೌರವಿಸುವುದು ತಪ್ಪಲ್ಲ, ಕೈಂಡ್ ಆಗಿರುವುದು ತಪ್ಪಲ್ಲ. ಆದರೆ ಎಲ್ಲರೂ ನಮ್ಮನ್ನು ಇಷ್ಟಪಡಬೇಕು ಅನ್ನೋ ಕಾರಣಕ್ಕೆ ನಮ್ಮ ಒಪಿನಿಯನ್, ವ್ಯಾಲ್ಯೂಸ್, ಬೌಂಡರೀಸ್ ಎಲ್ಲವನ್ನು ಬಿಟ್ಟು ಬಿಡುವುದು ಬೇರೆ. ನೀವು ರೆಸ್ಪೆಕ್ಟ್ಫುಲ್ಲಿ ಡಿಸ್ಅಗ್ರಿ ಮಾಡಬಹುದು, ನೋ ಅಂತ ಹೇಳಬಹುದು ಅಥವಾ ಒಪಿನಿಯನ್ ಹೇಳಬಹುದು. ಅದರಿಂದ ನೀವು ಕೆಟ್ಟ ವ್ಯಕ್ತಿ ಆಗುವುದಿಲ್ಲ. ಹಾಗಾಗಿ ನೆಕ್ಸ್ಟ್ ಟೈಮ್ ನೀವು ಯಾವುದಾದರೂ ಸಿಚುವೇಷನ್ನಲ್ಲಿ ನಿಮ್ಮ ಮಾತನ್ನು ಹೇಳದೆ ಸುಮ್ಮನಾದಾಗ ನಿಮ್ಮನ್ನೇ ನೀವು ಕೇಳಿಕೊಳ್ಳಿ, ನಾನು ನಿಜವಾಗಿಯೂ ಇದಕ್ಕೆ ಒಪ್ಪಿಕೊಂಡಿದ್ದೀನಾ, ನನಗೆ ನಿಜವಾಗಿಯೂ ಎಸ್ ಹೇಳಬೇಕು ಅನ್ನಿಸಿತ್ತಾ, ಯಾರಾದರೂ ನನ್ನ ಬಗ್ಗೆ ತಪ್ಪಾಗಿ ಅಂದುಕೊಳ್ಳಬಾರದು ಅನ್ನೋ ಕಾರಣಕ್ಕೆ ಒಪ್ಪಿಕೊಂಡಿದ್ದೀನಾ, ನೋ ಹೇಳೋಕೆ ಧೈರ್ಯ ಆಗಲಿಲ್ಲವಾ? ಯಾರಿಗಾದರೂ ನೋ ಹೇಳಬೇಕು ಅನಿಸಿದರೂ ನನಗೆ ಆಗುವುದಿಲ್ಲ ಅಂತ ಹೇಳೋಕೆ ಕಷ್ಟ ಆಗುತ್ತಿದೆಯಾ? ಅಂತಹ ಸಿಚುವೇಷನ್ನಲ್ಲಿ ಹೇಗೆ ರೆಸ್ಪೆಕ್ಟ್ಫುಲ್ ಆಗಿ ನೋ ಹೇಳಬೇಕು, ನಿಮ್ಮ ಬೌಂಡ್ರೀಸ್ ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದನ್ನು ಅರ್ಥ ಮಾಡಿಕೊಳ್ಳಲು ನನ್ನ ಜೊತೆ ಕನೆಕ್ಟ್ ಆಗಿ. ನಿಮ್ಮ ಸಿಚುವೇಷನ್ನ ಅರ್ಥ ಮಾಡಿಕೊಂಡು ಅದನ್ನು ಹ್ಯಾಂಡಲ್ ಮಾಡೋ ಕ್ಲಾರಿಟಿ ಕಂಡುಕೊಳ್ಳಲು ನಾನು ನಿಮಗೆ ಹೆಲ್ಪ್ ಮಾಡಬಹುದು.